If you want to achieve ultimate health of yours, so please follow me for 21 days. ನಾನು ವೀಡಿಯೋನಲ್ಲಿ ಏನೇನು ಮಾಡ್ತೀನಿ ಅದಿಷ್ಟು ನೀವು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಬಂದಿರಿ ಅಂತಂದರೆ ಅಷ್ಟೇ ಸಾಕು. ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನೆ ರಾತ್ರಿ ನೆನೆಸಿಟ್ಟಿರುವಂಥ ಮೆಂತ್ಯ ಅದನ್ನು ನೀರು ಎರಡನ್ನೂ ಕುಡಿಬೇಕು ನೀವು. ಸೊ ಮೆಂತ್ಯನ ಫಸ್ಟ್ ಚೀವ್ ಮಾಡಿಬಿಡಿ, ಅದಾದಮೇಲೆ ನೀರು ಕುಡೀರಿ. ತುಂಬ ಕಹಿ ಅಂತ ಅನಿಸುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ. ಸೊ ನೀವು ನಾರ್ಮಲ್ ವಾಟರ್ ಅದಾದಮೇಲೆ ಕುಡಿಬೋದು. ಅದಾದಮೇಲೆ 15 to 20 ಮಿನಿಟ್ಸ್ ಆದಮೇಲೆ ಯಾವುದಾದ್ರೂ ಒಂದು ಜ್ಯೂಸ್ ಕುಡೀರಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಆಮ್ಲ ಜ್ಯೂಸ್ ಕುಡ್ತಿದ್ದೆ. ಈ ವಿಡಿಯೋದಲ್ಲಿ ಆಮ್ಲ ಜೊತೆಗೆ ನಾನು ಮೆಂತ್ಯ, ಧನಿಯಾ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪುಡಿನ ಅದ್ರ ಒಳಗಡೆ ಹಾಕಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್, ಓವರ್ ನೈಟ್ ಸೋಕ್ಡ್ ಸೀಡ್ಸ್ನ ನಾನು ಹಾಕಿ ಕಲಿಸ್ಕೊಂಡು ಕುಡಿತಾ ಇರೋದು. ಮೇಕ್ ಶ್ಯೂರ್ ದಟ್ ಚಿಯಾ ಸೀಡ್ಸ್ನ ನೀವು 3 to 4 hours ಆದರೂ ಡೆಫಿನೆಟ್ಲಿ ನೆನೆಸಿರ್ತೀರಿ ಅಂತ, ಟು ಅವಾಯ್ಡ್ ಡೈಜೆಷನ್ ಇಶ್ಯೂಸ್. ಸೊ ಇವಾಗ ನಾನು ಹೆಸರುಬೇಳೆ ದೋಸೆ ತಿಂತಾಯಿದ್ದೀನಿ. ಹೆಸರುಬೇಳೆ ದೋಸೆಗೆ ಇನ್ನೂ ಒಂದು ಸ್ವಲ್ಪ ಮೆಂತ್ಯ ಜಾಸ್ತಿ ನೆನೆಸಿಟ್ಕೊಂಡಿದ್ದೆ ನಾನು. ಆ ಮೆಂತ್ಯನೂ ಇದಕ್ಕೆ ಸೇರಿಸಿ ಒಂದು ಸ್ವಲ್ಪ ಸಣ್ಣಗೆ ಹಸಿಮೆಣಸಿನ್ಕಾಯಿನ ಚಾಪ್ ಮಾಡಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇರೋದು. ದಿನಾ ಹೆಸರುಬೇಳೆ ದೋಸೆ ತಿನ್ನಬೇಕು ಅಂದರೆ ಬೋರ್ ಆಗುತ್ತೆ. ಸೊ ಟ್ರೈ ದ ಡಿಫ್ರೆಂಟ್ ವರ್ಷನ್. ನಾನು ಇದಿಷ್ಟು ಎದ್ರ ಜೊತೆ ತಿಂತೀನಿ, ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ತಿಂತೀನಿ. ದೋಸೆ ಜೊತೆ ಯಾರು ಮೊಸರು ತಿಂತಾರೆ ಅಂತ ಅಂದ್ಕೋಬೇಡಿ. ಈ ದೋಸೆಗೆ ಜೊತೆಗೆ ಚಟ್ನಿ ಪುಡಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೊಸರು. ಚಟ್ನಿ ಪುಡಿ ಲಿಂಕ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ನೀವು ಒಂದು ಸತಿ ಅದನ್ನು ಟ್ರೈ ಮಾಡ್ಬೋದು. ಇನ್ನು ಲಂಚ್ಗೆ ನಾನು ಇವತ್ತು ತುಂಬ ಸಿಂಪಲ್, ಜಾಸ್ತಿ ಆಡಂಬರ ಏನೂ ಇದ್ದಿಲ್ಲ. ಇವತ್ತಿನ ಲಂಚ್ಗೆ ನಾನು ಅನ್ನ, ಮುದ್ದೆ ಪಲ್ಯ, ಇದು ಪಾಲಕ್ಕು ಮೆಂತ್ಯ ಸೊಪ್ಪು ನೆನಪಿಲ್ಲ, ಸೊ ಮುದ್ದೆ ಪಲ್ಯ ಮಾಡಿರೋದು. ಅದಾದಮೇಲೆ ಅನ್ನ ಜೊತೆಗೆ ಬಾಳ್ಕದ ಮೆಣಸಿನ್ಕಾಯಿ. ಹೇಳ್ತಾರೆ ಖಾರ ಜಾಸ್ತಿ ತಿನ್ನಬಾರ್ದು, ಟು ಅವಾಯ್ಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅದು ಇದು ಅಂತೆಲ್ಲ ಹೇಳ್ತಾರೆ. ಖಾರ ಏನೂ ಸಂಬಂಧ ಇಲ್ಲ, ನಾವು ಯಾವ ಥರ ತಿಂತೀವಿ, ಏನೇನ ಇನ್ಕ್ಲೂಡ್ ಮಾಡ್ಕೊತೀವಿ, ದ್ಯಾಟ್ ಮ್ಯಾಟರ್ಸ್ ಅಷ್ಟೇ. ನನಗೆ ಎಷ್ಟೊಂದು ಜನ ಡಾಕ್ಟರ್ಸ್ ಹೇಳಿದರು, ನೀವು ಖಾರ ತಿನ್ನೋದು ಕಡಿಮೆ ಮಾಡಿದ್ರೆ ಮಾತ್ರ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಸಾರ್ಟ್ ಔಟ್ ಆಗೋದು, ಇಲ್ಲ ಅಂತಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಬಟ್ ನಾನು ಅದ್ರಾಗೆ ಇವ್ರು ಯಾರ ಮಾತು ಕೇಳಿಸ್ಕೊಂಡಿಲ್ಲ, ನಾನೇ ಏನೋ ಒಂದು ಸರಿ ಮಾಡ್ಕೊತ ಬಂದಿರಿ. ನಾವು ಐ ಆಮ್ ವೆರಿ ಫಿಟ್ ಆ್ಯಂಡ್ ಹೆಲ್ದಿ. ಇವತ್ತಿಗೂ ನಾನು ಅಷ್ಟೇ ಖಾರನ ತಿಂತೀನಿ. ಸೊ ಇನ್ನು ಅನ್ನ, ಮುದ್ದೆ ಪಲ್ಯದ ಜೊತೆಗೆ ಉಪ್ಪಿನಕಾಯಿ ಇಲ್ಲ ಅಂದರೆ ಗಂಟ್ಲಾಗ ಇಳಿಯೋದೇ ಇಲ್ಲ. ಅದಾದಮೇಲೆ ಸಾರನ್ನು ತಿಂದೆ. ಲಂಚ್ ಅಷ್ಟೇ ನಂದು. ಸೊ ಇನ್ನು ಮನೆಗೆ ಹೋದ್ಮೇಲೆ ಈವ್ನಿಂಗ್ಗೆ ನಾನು ಸೀಕರಣೆ ಕುಡ್ತಾ ಇರೋದು. ಸೀಕರಣೆದು ತೋತಾಪುರಿ ಮಾವಿನಕಾಯ್ದು. ಸೊ ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ. ನಾನು ಹಾಲು ಹಾಕ್ಕೊಳ್ಳಲ್ಲ, ನೀವು ಬೇಕಿದ್ರೆ ನೀವು ಮ್ಯಾಂಗೋ ಸೀಕರಣಿನ ಹಾಲು ಹಾಕ್ಕೊಂಡೇ ಮಾಡ್ಕೋಬೋದು. ಇನ್ನು ರಾತ್ರಿಗೆ ನಾನು ಅವಲಕ್ಕಿ ಒಗ್ಗರಣೆ ಮಾಡಿರೋದು. ಎಷ್ಟೊಂದು ಜನಕ್ಕೆ ಅವಲಕ್ಕಿ ಒಗ್ಗರಣೆ ಮಾಡಿದ್ರೆ ತುಂಬ ಸಪ್ಪಗಿರುತ್ತೆ, ಟೇಸ್ಟಿ ಅಂತ ಅನಿಸಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ನೀವು ತರಕಾರಿ ಬೇಯಬೇಕಾದ್ರೆ ನೀವು ಜಸ್ಟ್ ಈರುಳ್ಳಿ ಟೊಮೆಟೊನೇ ಹಾಕಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಈರುಳ್ಳಿ ಟೊಮೆಟೊ ಬೇಯಬೇಕಾದ್ರೇ ನೀವು ಒಂದು ಸ್ವಲ್ಪ ಉಪ್ಪು ಸಕ್ಕರೆನ ಹಾಕ್ಕೊಂಬಿಡಿ, ಅದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಉಪ್ಪಂತೂ ಬೇಯಬೇಕಾದ್ರೆ ಖಂಡಿತ ಹಾಕ್ಕೊಳ್ಳಿ. ಅವಲಕ್ಕಿ ಎಲ್ಲ ಆದಮೇಲೆ ಮೇಲೆ ಸಕ್ಕರೆ ಉದಿಸ್ಕೊಳ್ಳಿ, ಪ್ರೋಟಿಪ್ ಅಂತ ಅಂದ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಲೈಕ್ ನಾನು ಇದನ್ನು ಮಹಾರಾಷ್ಟ್ರನಲ್ಲಿ ಒಂದು ಸತಿ ತಿಂತಿದ್ದೆ, ಆವಾಗಿಂದ ನಾನು ಇದೇ ಥರ ಮಾಡೋದು ಅವಲಕ್ಕಿ. ನೀವು ಒಂದು ಸತಿ ಟ್ರೈ ಮಾಡಿ. ಟೇಕ್ ಅ ಚಾಲೆಂಜ್ ಆಫ್ 21 days ವಿತ್ ಮೀ, ಯು ವಿಲ್ ಡೆಫಿನೆಟ್ಲಿ ನೋಟಿಸ್ ದ ಡಿಫ್ರೆನ್ಸ್ ಇನ್ ಯೋರ್ ಹೆಲ್ತ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ತಿನ್ಕೊಂಡು ಉಂಡ್ಕೊಂಡು ಹಾಯಾಗಿರಿ. ರಾಧೆ ರಾಧೆ.